ಅಚ್ಚು ಬರ್ತಾ ಇದೆ ಪ್ರಮೋಷನ್ಗೆ ಹೋಗ್ಬಿಟ್ಟು ಟ್ರಿಪ್ಗೆ ಹೋಗಿದ್ದೆ. ನಾನು ಏನೇನು ಡ್ರೆಸ್ ಇಟ್ಕೋತೀನಿ ಅಂತ ಹೇಳಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಷ್ಟ ಆಗ್ಬಿಟ್ರು ನವೀನ ಫುಲ್ ನೋಡಿ ಕೆಂಪು ನೋಡಿ ಕೆಂಪಿನ ಗುಲಾಬಿ ಅಂಡ್ 2 ರೀತಿದು ಇದು ಡೆಕಾಥ್ಲಾನ್ ಪರ್ಚೇಸ್ ಮಾಡಿದ್ದು. ಹಲೋ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ. ಅವೇ ಕಿಂಗ್ ಹೊಂಟವಲ್ಲ ಹೊಸಪೇಟೆ ಕಡೆ. ಪಿಂಕ್ ಕಲರ್ ಇದು ಟೆಡ್ಡಿ ಬೇರ್ ಬಂದಿದೆ. ಇಲ್ಲಿ ನೋಡಿ ಹೆಂಗಾಗಿದೆ. ಇದನ್ನ ಕೊಟ್ಟು ಕಳ್ಸವ್ರೆ ಹಿಂಗೆ ಆಟಾಡು ಅಂತ. ಆ್ಯಂಡ್ ಗೈಸ್ ಇದು ಯಾವುದು ಒರಿಜಿನಲ್ ಅಲ್ಲ. ಏನಿತ್ತಾ ಇದನ್ನ ನಾನು ಹಾಕೊಂಡ್ರೆ ಎಲ್ಲರೂ ಕೇಳ್ತೀವಿ ಅಂತ ತೊಗೊಂಡಿದ್ದು ಅಂತ ಅಷ್ಟು ಚೆನ್ನಾಗಿದೆ. ಎಲ್ಲಾನು ತೋರಿಸ್ತೀವಿ ನೋಡಿ. ತಲೆನೋವು ಏನಂದ್ರೆ ಪ್ಯಾಕಿಂಗ್ ಏನೋ ಮಾಡ್ಬಿಡ್ಬೋದು. 20 ನಿಮಿಷಕ್ಕೆ ಬಂದಿದ್ದೀನಿ ನಾನು ಹೇಳಿದ್ದು 20 ನಿಮಿಷಕ್ಕೆ ಬಂದಿದ್ದೀನಿ. ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಇವಾಗ ತಾನೇ ಒಂದು ಫಂಕ್ಷನ್ ಇತ್ತು ಗೈಸ್. ಒಂದು ಫಂಕ್ಷನ್ ಮುಗಿಸ್ಕೊಂಡು ಬಂದೆ ಮನೆಗೆ. ನಾವು ಮತ್ತೊಂದ್ಸಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಈ ಸಲ ಎಲ್ಲಿ ಹೋಗ್ತಿದ್ದೀವಿ ಅಂತೇಳಿ ನಾನು ತೋರಿಸೋ ಬಟ್ಟೆನ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಸೊ ಈಗ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಬೇಕು. ಈಗ ಪ್ಯಾಕ್ ಮಾಡೋದು ತಲೆನೋವೇನಂದರೆ ಪ್ಯಾಕಿಂಗ್ ಏನೋ ಮಾಡಿಬಿಡ್ಬೋದು, ಆದರೆ ಇವೆಲ್ಲ ದೊಡ್ಡ ದೊಡ್ಡ ಬಟ್ಟೆಗಳು. ಯಾವ ರೀತಿ ಪ್ಯಾಕಿಂಗ್ ಮಾಡಲಿ ಅಂತ ಯೋಚನೆ ಆಗಿಬಿಟ್ಟಿದೆ ನನಗೆ. ಯಾಕಂದರೆ ಫುಲ್ಲು ಬೆಚ್ಚಿಗಿರಬೇಕು ನಾವು. ಐ ಗೆಸ್ ನಿಮ್ಗೆ ಗೊತ್ತಾಗಿರುತ್ತಲ್ಲ. ಸೊ ಫುಲ್ಲು ಬೆಚ್ಚಿಗಿರ್ಬೇಕಲ್ಲಿ ನಾವು. ಅದಕ್ಕೋಸ್ಕರ ಎಲ್ಲ ಬೆಚ್ಚಿಗಿರೋ ಬಟ್ಟೆಗಳೆಲ್ಲ ಎತ್ಕೋತಾ ಇದ್ದೀನಿ. ಈಗ ಇದನ್ನೆಲ್ಲ ಒಂದು ಸೂಟ್ ಕೇಸಿಗೆ ನಾನು ಹೇಗೆ ತುಂಬಿಸ್ಲಿ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ಬನ್ನಿ ಇವಾಗ ನಾನು ಯಾವ್ಯಾವ ಬಟ್ಟೆ ತೊಗೋತಾ ಇದ್ದೀನಿ ಎಲ್ಲನೂ ತೋರಿಸ್ತೀನಿ. ಆ್ಯಂಡ್ ಇವಾಗೇನೋ ನಾನು ಪ್ಯಾಕಿಂಗ್ ಮುಗಿಸ್ಕೊಂಡ್ಬಿಡ್ತೀನಿ. ಬಂದಮೇಲೆ ರಘುದ್ ಕೂಡ ಪ್ಯಾಕಿಂಗ್ ಮಾಡಿಕೊಡ್ಬೇಕು. ಆ್ಯಂಡ್ ಇವತ್ತು ಸಂಜೆ ಇನ್ನೊಂದು ಫಂಕ್ಷನ್ ಇದೆ. ಆ್ಯಂಡ್ ನಾಳೆ ಬೆಳಗ್ಗೆ ಒಂದು ಪ್ರಮೋಷನ್ ಇದೆ. ಸೊ ನಾಳೆ ನೈಟ್ ನಾವು ಫ್ಲೈಟ್ಗೆ ಹೋಗ್ತಾ ಇರೋದು. ಸೊ ಅಷ್ಟರಲ್ಲಿ ನಾನು ಪ್ಯಾಕಿಂಗ್ ರೆಡಿ ಮಾಡಿ ಮುಗಿಸ್ಬಿಡ್ಬೇಕು. ಗೊತ್ತಲ್ಲ ಹೆಣ್ಮಕ್ಳು ಏನೋ ಪಟ್ಟಂತ ಪ್ಯಾಕಿಂಗ್ ಮಾಡಿಬಿಡ್ತೀವಿ, ಬಟ್ ಏನಾದರೂ ಒಂದು ಮಿಸ್ ಮಾಡಿಬಿಟ್ಟಿರ್ತೀವಿ. ಸೊ ಅದಕ್ಕೆ ಬೇಡ, ಕ್ಲೀನಾಗಿ ಇವಾಗ ಪ್ಯಾಕಿಂಗ್ ಮಾಡೋಣ ಅಂತೇಳಿ. ಅಟ್ಲೀಸ್ಟ್ ನಾವು ವೀಡಿಯೋ ಮಾಡಿಕೊಂಡ್ರೆ ನಮ್ಗೆ ಗೊತ್ತಿರುತ್ತೆ ಯಾವ್ದು ಮಾಡಿದ್ದೀವಿ ಮಾಡಿಲ್ಲ ಅನ್ನೋದು ಗೊತ್ತಿರುತ್ತೆ. ಸೊ ಅದಕ್ಕೆ ಈಗ ಪ್ಯಾಕಿಂಗ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಎತ್ತಿಟ್ಟಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಎಲ್ಲ ಮೂಟೆ ಕಟ್ಬಿಟ್ಟೆಲ್ಲ ಮೇಲಿಟ್ಬಿಟ್ಟಿದ್ವಿ. ಅವಾಗೆಲ್ಲ ಇದು ಸಮ್ಮರ್ ಬಂತಲ್ಲ ಅಂದ್ಬಿಟ್ಟೆಲ್ಲ ಮೇಲೆ ಎತ್ತಿಟ್ಬಿಟ್ಟಿದ್ದೆ. ಈಗೆಲ್ಲನೂ ಒಂದೊಂದೇ ಆಚೆ ತೆಗಿತಾ ಇದ್ದೀನಿ. ನೋಡಿ ಇದು ಜಸ್ಟ್ 3 ಡ್ರೆಸ್ಸು. ಇದೊಂದು ಜಾಕೆಟು, ಇದೊಂದು ಡ್ರೆಸ್ಸು, ಇದೊಂದು ಡ್ರೆಸ್ಸು. ಅಂದರೆ ಇದು ಕಾರ್ಡ್ ಸೆಟ್ಗಳು, ಉಲ್ಲನ್ ಕಾರ್ಡ್ ಸೆಟ್ಸು. ಇದರಿಂದನೇ ಇಷ್ಟು ಅಗಲ ಆಗಿದೆ. ಸೊ ಈಗ ಹೇಗೆ ಪ್ಯಾಕಿಂಗ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಆಲ್ರೆಡಿ ಯಾವ ಬಟ್ಟೆ ಎತ್ಕೊಂಡು ಹೋಗಬೇಕು ಅನ್ನೋದನ್ನು ತೆಗೆದು ಇಲ್ಲಿ ಇಟ್ಟಿದ್ದೀನಿ, ಒಂದಿಷ್ಟು ಇಟ್ಟಿದ್ದೀನಿ ಗೈಸ್. ಆ್ಯಂಡ್ ಈ ಸಲ ನಾನು ಏನಂತಾರೆ ನಿಮ್ಗೆ ಗೊತ್ತಿರುತ್ತೆ, ಇದು ಆಲ್ಮೋಸ್ಟ್ ಇವಾಗ ತುಂಬ ಜನ ಯೂಸ್ ಮಾಡ್ತಾರೆ ಇದು ಸ್ಟೋರೇಜ್ ಬ್ಯಾಗ್ಸ್, ವ್ಯಾಕ್ಯೂಮ್ ಸ್ಟೋರೇಜ್ ಬ್ಯಾಗ್ಸ್. ಸೊ ಈ ಥರ ಬಟ್ಟೆಗಳಿಗೆಲ್ಲ ಇದು ಯೂಸ್ ಆಗುತ್ತೆ. ಯಾಕಂದರೆ ಫುಲ್ಲು ವ್ಯಾಕ್ಯೂಮ್ ಮಾಡ್ಬೋದು. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ತರಿಸ್ಕೊಂಡಿದ್ದೀನಿ. ಸೊ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಚೆನ್ನಾಗಾಗುತ್ತೋ ಚೆನ್ನಾಗಾಗಲ್ವೋ ಗೊತ್ತಿಲ್ಲ, ಬಟ್ ಪ್ಯಾಕಿಂಗ್ ಮಾಡೋಣ. ಸೊ ಕಮಾನ್ ಲೆಟ್ಸ್ ಪ್ಯಾಕ್ ನಾವು. ನೀವು ಕೂಡ ನನ್ನ ಜೊತೆ ಪ್ಯಾಕಿಂಗ್ ಮಾಡಿ, ಓಕೆ ಗೈಸ್. ಲಾಸ್ಟ್ ಟೈಮು ನಾನು ಈ ಥರ ಉಲ್ಲನ್ ಒಂದು ತೊಗೊಂಡೋಗಿದ್ದೆ. ನಿಜವಾಗ್ಲೂ ಲೈಫ್ ಸೇವರ್ ಅನ್ಬೋದು. ಅಲ್ಲಿ ಇವಾಗ ಸ್ವಲ್ಪ ಹಿಮ ಬೀಳ್ತಿದೆ, ಅಂದರೆ ನಾವು ವೆದರಲ್ಲಿ ನೋಡಿದ್ವಲ್ಲ, ಹಿಮ ಬೀಳ್ತಿದೆ ಅಂತ ಗೊತ್ತಾಯಿತು. ಆದಷ್ಟು ನಾವು ಬೆಚ್ಚಗಿರಬೇಕು ಅಂಥೇಳಿ. ಸೊ ಈ ಉಲ್ಲನ್ದು ನಾನು ಪ್ರಮೋಷನ್ ಮಾಡಿದ್ದೀನಿ. ಇದು ನೀವು ನೋಡಿದ್ದೀರೋ ಏನೋ ಗೊತ್ತಿಲ್ಲ ನನಗೆ. ಇದು ಪಿಕಾಚು ಉಲ್ಲನ್ದಿದು. ನನ್ನ ಹತ್ರ ಇವಾಗ ಇದ್ರದ್ದು ಯಾವುದ್ರದ್ದು ಇದಿಲ್ಲ, ಏನಂತಾರೆ ಲಿಂಕ್ ಏನಿಲ್ಲ ಗೈಸ್, ಸುಮ್ಮನೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ ಉಲ್ಲನ್ದೊಂದು ತೊಗೊತೀನಿ. ಇದೆಲ್ಲ ನೈಟ್ ವೇರ್ ಹಾಕೊಳ್ಳೋದಕ್ಕೆ. ಅಲ್ಲಂದರೆ ಅಲ್ಲಿ ಸುಮ್ಮನೆ ಎಲ್ಲಾದ್ರೂ ನೈಟಲ್ಲಿ ವಾಕ್ ಹೋಗೋಣ ಅಂತ ಆಚೆ ಪಾಚೆ ಹೋಗ್ತೀವಲ್ಲ, ಆವಾಗ ಹಾಕೊಳ್ಳೋಣ ಅಂತೇಳಿ ತೊಗೊತಾ ಇದ್ದೀನಿ. ಇದು ನೈಟ್ ಮಲ್ಗೋ ಟೈಮಲ್ಲಿ ಹಾಕೊಳ್ಳೋಕ್ಕಷ್ಟೇ. ಸೊ ಅದಕ್ಕೋಸ್ಕರ ಒಂದು 2 ಬಟ್ಟೆ ಎತ್ಕೋತೀನಿ ಮಲ್ಗಕ್ಕೆ ಹಾಕೊಳ್ಳೋಕ್ಕೆ. ಸೊ ಇದು ಓನ್ಲಿ ಫಾರ್ ಸ್ಲೀಪಿಂಗ್ ಬಟ್ಟೆ. ಸೊ ಅದೇ ಥರ ಸೇಮ್ ಉಲ್ಲನ್ದೇನೆ ಇನ್ನೊಂದಿದೆ ಗೈಸ್. ಇದು ಪಿಂಕ್ ಕಲರ್, ಇದು ಟೆಡ್ಡಿ ಬೇರ್ ಬಂದಿದೆ. ಈಗ ಇದನ್ನ ನಾನು ಸ್ಟೋರೇಜಲ್ಲಿ ಟ್ರೈ ಮಾಡ್ತೀನಿ. ಫಸ್ಟ್ ನಿಮ್ಮ ಮುಂದೆನೇ ಮಾಡ್ತಿದ್ದೀನಿ. ನಾನು ಇವತ್ತು ಟ್ರೈ ಮಾಡಿಲ್ಲ. ಸೊ ಇದು ಅದ್ರದ್ದೇ ಉಲ್ಲನ್ದು ಪ್ಯಾಂಟು, ಕಾರ್ಡ್ ಸೆಟ್ ಇದು. ಈಗ ಬನ್ನಿ ಟ್ರೈ ಮಾಡೋಣ, ಹೇಗಾಗುತ್ತೆ ನೋಡೋಣ. ಸೊ ಇದನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಅಂದರೆ ಈಗ ಎಲ್ಲರೂ ತುಂಬ ಜನ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಸಲ್ಟ್ ಚೆನ್ನಾಗಿದೆ. ಎಲ್ಲರೂ ಆಲ್ಮೋಸ್ಟ್ ನಾನೀಗ ಇನ್ಸ್ಟಾ ರೀಲ್ಸಲ್ಲಿ ಎಲ್ಲದರಲ್ಲೂ ನೋಡ್ತಾ ಇರ್ತೀನಲ್ಲ, ಎಲ್ಲರೂ ಇದನ್ನೇ ಯೂಸ್ ಮಾಡ್ತಾರೆ ಜಾಸ್ತಿ. ಸೊ ನೋಡಿ, ನಾನು ಸ್ಮಾಲ್ ಸೈಜ್ ತೊಗೊಂಡು ತರಿಸಿದ್ದು, ಆದರೂ ಇಷ್ಟು ದೊಡ್ಡದು ಬಂದಿದೆ.
ಈಗ ಹೆಂಗಿದೆ ನೀವು ಯೂಸ್ ಮಾಡೋದು ಹೆಂಗೆ ಅನ್ನೋದು ಗೊತ್ತಿಲ್ಲ ನನಗೆ. ಓಕೆ ಕಮಾನ್. ಇದರೊಳಗಡೆ ಈ ಸೀಡ್ ಇದೆ, ಅದನ್ನ ಮಾಮೂಲಿ ಈ ಸಂಕ್ರಾಂತಿ ಹಬ್ಬದ ದಿನ ಪ್ಯಾಕೆಟ್ ಒಳಗಡೆ ಎಳ್ಳಾಕ್ತೀವಲ್ಲ ಆ ಥರ. ಇದ್ರೊಳಗಡೆ ಒಂದು ಬಟ್ಟೆ ಹಾಕ್ತೀನಿ, ನೋಡೋಣ. ಇದೇ ಇಟ್ಬಿಡ್ಬೇಕು. ನಾವು ಯಜಮಾನ್ರು ಬಂದು ಅಂತ ಏನೇ ಬಟ್ಟೆ ಎಷ್ಟೇ ತಗೋತೀಯ ಅಂತೇಳಿ. ಬರೀ ನಾನು ನೈಟ್ ವೇರ್ಗೆ ಅಷ್ಟೇ ಇಡ್ತಿದ್ದೀನಿ ಗೈಸ್. ಯಾಕಂದರೆ ನನಗೆ ಈ ನೈಟ್ ವೇರ್ದು ಸ್ವಲ್ಪ ದಪ್ಪ ದಪ್ಪ ಇದೆ ಬಟ್ಟೆ, ಮಿಕ್ಕಿದೆಲ್ಲ ಓಕೆ. ಇನ್ನೆಲ್ಲ ಥರ್ಮಲ್ ವೇರ್ಸ್ಗಳು ಅವನ್ನೆಲ್ಲ ತೊಗೊಂಡಿದ್ದೀನಿ. ಈ ನೈಟ್ ವೇರ್ಗಳೆಲ್ಲ ತುಂಬ ದಪ್ಪ ಇದೆಯಲ್ಲ ಮೆಟೀರಿಯಲು. ಸೊ ಅದಕ್ಕೆ ಬಿಕಾಸ್ ನೈಟ್ ಆದರೆ ಆ ಜಾಗದಲ್ಲಿ ನೈಟ್ ಆದರೆ ಮೈನಸ್ಗೆ ಹೋಗ್ಬಿಡುತ್ತೆ ಅಂತ. ಆಮೇಲೆ ನಮಗೆ ಆ ಚಳಿ ತಡೆಯೋಕ್ಕಾಗಲ್ಲ, ಯಾಕಂದರೆ ನಾವು ಆಲ್ರೆಡಿ ಒಂದ್ಸಲ ಲೇಗ್ ಹೋಗಿ ಅನುಭವಿಸಿದ್ದೀವಿ. ಸೊ ಅದಕ್ಕೋಸ್ಕರ ಈ ಸಲ ಸ್ವಲ್ಪ ಬೆಚ್ಚಿಗಿರೋಣ ಅಂತೇಳಿ ಈ ಬಟ್ಟೆನೇ ತೊಗೊಂಡಿದ್ದೀನಿ. ಈಗ ಇದರಲ್ಲಿ ಇನ್ನೊಂದು ಸ್ವಲ್ಪ ನಂದು ಅಂಡರ್ ಗಾರ್ಮೆಂಟ್ಸು ಇನ್ನರ್ ವೇರ್ಸ್ನೆಲ್ಲ ಹಾಕ್ಬಿಟ್ಟು ಪಂಪ್ ಹೊಡಿತೀನಿ. ನೋಡೋಣ ಬನ್ನಿ, ಪಂಪ್ ಹೊಡೋಣ ಯಾವ ರೀತಿ ಕಾಣಿಸುತ್ತೆ ನೋಡೋಣ. ಸೊ ಗೈಸ್, ಈಗ ಇನ್ನರ್ಸ್ ಅವೆಲ್ಲ ಎತ್ತಿಟ್ಟಿದ್ದೀನಿ. ಇದು ನಾನು ಬ್ಲ್ಯಾಕ್ ಕಲರ್ ಥರ್ಮಲ್ ವೇರ್ನ ತರಿಸ್ಕೊಂಡೆ, ಇದು ಅಮೆಝಾನಲ್ಲಿ. ಸೊ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿ ಒಳಗಡೆ ಫುಲ್ಲು ದಪ್ಪ ಮೆಟೀರಿಯಲು. ಇದನ್ನ ಹಾಕೊಂಡು ಇದ್ರ ಮೇಲೆ ನಾವು ಏನು ಬೇಕಾದ್ರೂ ಹಾಕೋಬೋದು. ಸೊ ಅಲ್ಲಿ ಆಲ್ಮೋಸ್ಟ್ ನಾವು ಫುಲ್ ಕತ್ತರ್ಗು ಕ್ಲೋಸ್ ಆಗೋವಂಥದ್ದೇ ಅಲ್ವಾ ಹಾಕೊಳ್ಳೋದು ಬಟ್ಟೆಗಳನ್ನ. ಸೊ ದಿಸ್ ಈಸ್ ಹೌ ಇಟ್ ಈಸ್. ದಪ್ಪಗೈತೆ. ಇದು ಹಾಕ್ಕೊಂಡು ಇದ್ರ ಮೇಲೆ ಬಟ್ಟೆಗಳು ಹಾಕೋಬೇಕಲ್ಲಿ. ಅಂದರೆ ಈಗ ನಾವು ಏನು ಜೀನ್ಸೇ ಹಾಕಿದ್ರು ಇದನ್ನ ಹಾಕೊಂಡು ಇದ್ರ ಮೇಲೆ ವಾವ್. ಪ್ಯಾಂಟ್ ಕೂಡ ಮೆಟೀರಿಯಲ್ ಸಕ್ಕತ್ತಾಗಿದೆ, ಫುಲ್ಲು ಒಳಗಡೆ ಎಲ್ಲ ಬೆಚ್ಚಿಗಿದೆ, ದಪ್ಪ ಮೆಟೀರಿಯಲ್ ಇದೆ. ಓಕೆ, ಐ ಗಿವ್ 10 out of 10 ಇದಕ್ಕೆ. ಈಗ ಬನ್ನಿ ಪ್ಯಾಕಿಂಗ್ ಮಾಡೋಣ. ಅಂದರೆ ಇವೆಲ್ಲ ರೆಡಿ ಮಾಡಿದ್ದೀನಿ. ಇವನ್ನ ಥರ್ಮಲ್ ವೇರ್ನೆಲ್ಲ ಇದ್ರೊಳಗಡೆ ಹಾಕ್ಬಿಟ್ಟು ಈಗ ಫಸ್ಟ್ ಟೈಮ್ ನಾನು ಇದನ್ನು ಟ್ರೈ ಮಾಡ್ತಾ ಇರೋದು. ಅದಕ್ಕೆ ಆಗಲ್ಲ, ನೋಡೋಣ. ಒಂದು ಎಕ್ಸ್ಟ್ರಾ ಟವಲ್ ಇಟ್ಕೊಂಡಿದ್ದೀನಿ ಅಲ್ಲಿ. ಆ್ಯಂಡ್ ಇದು ನಿಮ್ಗೆ ಗೊತ್ತಲ್ಲ ಏನಂತಾರೆ, ಪ್ಯಾಂಟ್, ಇದ್ರ ಪ್ಯಾಂಟು. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲೇ ಹೋದ್ರು ಎಲ್ಲರೂ ಫ್ರಾಕ್ಸ್ ಹಾಕೊಂಡು ಈ ಪ್ಯಾಂಟ್ನೇ ಹಾಕೊಂಡಿರ್ತಾರೆ, ಟ್ರಾನ್ಸ್ಪರೆಂಟ್ ಪ್ಯಾಂಟು. ಇದೊಂದು ಸ್ವಿಮ್ ವೇರ್ ಸ್ವಿಮ್ ಸೂಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ಥರ್ಮಲ್ ವೇರು. ಆ್ಯಂಡ್ ಇನ್ನೊಂದಿದೆ, ಇದರಲ್ಲಿ ಸ್ವಲ್ಪ ಹ್ಯಾಟ್ಸ್ ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕೊಳ್ಳೋಕ್ಕೆ ಹ್ಯಾಟ್ ಇಟ್ಕೊಂಡಿದ್ದೀನಿ. ಒಂದು 3 ಥರ ಕಲರಲ್ಲಿ ಹ್ಯಾಟ್ ಇದೆ. ಆಮೇಲೆ ಇದು ಕೂಡ ಥರ್ಮಲ್ ವೇರೇ, ಅಂದರೆ ಇದು ಇನ್ನರ್ ವೇರ್ ಥರ್ಮಲ್ ವೇರು. ಸೊ ಬೆಚ್ಚಗಿರುತ್ತೆ. ಇನ್ ಕೇಸ್ ನಾವು ಫುಲ್ ಆಮ್ದು ಏನಾದ್ರು ಹಾಕೊಳ್ಳಲ್ಲ ಅಂದರೆ ಇದ್ರೊಳಗಡೆ ಸಿಮ್ಮಿ ಥರ ಹಾಕ್ಕೊಂಡು ಇದ್ರ ಮೇಲೆ ಹಾಕೋಬೋದು. ಆ್ಯಂಡ್ ಇದು ಹ್ಯಾಂಡ್ ಗ್ಲೌಸು, ಅಂದರೆ ಇಲ್ಲಿಂದ ಇಲ್ಲಿಗೆ ಹಾಕೋತಾರಲ್ಲ ಹ್ಯಾಂಡ್ ಗ್ಲೌಸು. ಇದನ್ನು ಕೂಡ ಎಮರ್ಜೆನ್ಸಿಗೆ ಇಟ್ಕೊಂಡಿದ್ದೀನಿ. ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇಟ್ಕೊಂಡಿದ್ದೀನಿ. ಇದು ಸಾಕ್ಸು, ಇದು ಇಟ್ಟಿದ್ದೀನಿ. ಆ್ಯಂಡ್ 2 ರೀತಿದು ಇದು ಡೆಕಾಥ್ಲಾನಲ್ಲಿ ಪರ್ಚೇಸ್ ಮಾಡಿದ್ದು. ಏನಂತ ಇದು ಹ್ಯಾಂಡ್ ಗ್ಲೌಸು. ಆ್ಯಂಡ್ ಇದು ಕೂಡ ಅಮೆಝಾನಲ್ಲಿ ತೊಗೊಂಡಿದ್ದು ಹ್ಯಾಂಡ್ ಗ್ಲೌಸು. ಸೊ ಇಷ್ಟು ಇಟ್ಕೊಂಡಿದ್ದೀನಿ ಗೈಸ್. ಈಗ ಇನ್ನು ಎಲ್ಲನೂ ಇದರೊಳಗಡೆ ತೂರಿಸ್ಬಿಟ್ಟು ವ್ಯಾಕ್ಯೂಮ್ ಮಾಡೋಣ, ನೋಡೋಣ ಹೆಂಗೆ ಬರುತ್ತೆ ಅಂತ. ಇವೆಲ್ಲ ಆಲ್ಮೋಸ್ಟ್ ನಾನು ಒಳಗಡೆ ಹಾಕೊಳ್ಳೋದ್ರಿಂದ ಇವು ಮಾತ್ರ ವ್ಯಾಕ್ಯೂಮ್ ಮಾಡ್ತೀನಿ, ಡ್ರೆಸ್ಗಳನ್ನ ವ್ಯಾಕ್ಯೂಮ್ ಮಾಡಲ್ಲ. ಯಾಕಂದರೆ ಅದು ಡ್ರೆಸ್ ಏನಾದರೂ ಅಂದರೆ ವ್ಯಾಕ್ಯೂಮ್ ಮಾಡಿದಾಗ ಫುಲ್ ಹಿಂಗೆ ಮುದ್ರು ಆಗ್ಬಿಡುತ್ತಲ್ಲ, ಹಂಗೇನೋ ಆಗ್ಬಿಡುತ್ತೇನೋ ಅನ್ನೋ ಟೆನ್ಷನ್ ನನಗೆ. ಆಮೇಲೆ ಡ್ರೆಸ್ಸು ಸೂಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಇವುಗಳನ್ನ ಮಾತ್ರ, ಅದೆಲ್ಲ ಇನ್ನರ್ಸ್ ಒಳಗಡೆ ಹಾಕೊಳ್ಳೋದಲ್ವಾ ಅಂತೇಳಿ ಇವುಗಳನ್ನ ಮಾತ್ರ ಮಾಡ್ತಾಯಿದ್ದೀನಿ. ಹೋಪ್ ಫಾರ್ ದ ಬೆಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಗುತ್ತಾ ನೋಡೋಣ. ಇದನ್ನ ಗಟ್ಟಿಗೆ ಸೀಲ್ ಮಾಡಬೇಕು, ಎಲ್ಲೂ ಗಾಳಿ ಹೋಗ್ದಿಲ್ದಂಗೆ. ಇದೇನೋ ಕೊಟ್ಟಿರ್ತಾರೇನೋ ಗೊತ್ತಿಲ್ಲ. ಓ ಗೈಸ್, ಇದೆ ಸೀಲಿಂಗ್ದು ಮಿಷಿನ್ ಇದೆ. ಇದನ್ನು ಒಳಗಡೆ ಹಿಂಗೆ ಹಾಕ್ಬಿಟ್ಟು ಸೀಲ್ ಮಾಡ್ಕೋಬೋದು. ನೋಡಿ, ಸೀಲಿಂಗ್ ಕೊಟ್ಟಿದ್ದಾರೆ. ಇದನ್ನು ಇದ್ರೊಳಗಡೆ ಹಿಂಗೆ ಹಾಕಬೇಕು. ಹಿಂಗೆ ಹಾಕ್ಬಿಟ್ಟು ಹಿಂಗೆ ಎಳಿಬೇಕು. ಇದು ತೆಗಿಬೇಕಾದ್ರೆ ಹಿಂಗೆ ಎಳೆದ್ಬಿಟ್ಟು ಆಮೇಲೆ ಓಪನ್ ಮಾಡೋದು. ಈಗ ಇದು ಸೀಲ್ ಆಗಿದೆ, ಕ್ಲೀನಾಗಿ ಸೀಲ್ ಆಗಿದೆ ನೋಡಿ, ಗಟ್ಟಿ ಸೀಲ್ ಆಗಿದೆ, ಗಾಳಿ ಎಲ್ಲೂ ಹೋಗಲ್ಲ. ಈಗ ಇಲ್ಲಿ ಒಂದು ಇದನ್ನು ಕೊಟ್ಟಿದ್ದಾರೆ, ಕ್ಯಾಪ್ ಕೊಟ್ಟಿದ್ದಾರೆ. ಕ್ಯಾಪ್ ಓಪನ್ ಮಾಡಿಬಿಟ್ಟು ಪಂಪ್ ಕೊಟ್ಟಿದ್ದಾರೆ, ಆ ಪಂಪಲ್ಲಿ ಗಾಳಿ ಬಿಡಬೇಕು.
ಸೊ ಈ ಪಂಪಲ್ಲಿ ಗಾಳಿ ಬಿಡಬೇಕು. ಉಪ್ಪನ್ನ ಬೆಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಆಗ್ತಾ ಇದೆ ಆಗ್ಬಿಟ್ರೆ ಸಾಕಪ್ಪ. ಇದೊಂದು ಬಟ್ಟೆ ಆದರೆ ಸಾಕು ನನಗೆ, ಮಿಕ್ಕಿದೆಲ್ಲ ಏನು ತೊಂದರೆ ಇಲ್ಲ ನನಗೆ. ಮಿಕ್ಕಿದೆಲ್ಲ ನಾನು ಹಿಂಗೋ ಒಂದು ಅಡ್ಜಸ್ಟ್ ಮಾಡ್ತೀನಿ. ನೋಡಿ ಒಳಗಡೆ ಗಾಳಿ ಎಲ್ಲ ಹೇಳ್ಕೊತಾ ಇದೆ. ಯಪ್ಪ ನೋಡಿ, ನೈಸ್. ಇವಾಗ ಇದನ್ನ ಯೂಸ್ ಮಾಡೋದ್ರಿಂದ ಇನ್ನೊಂದೇನು ಗೊತ್ತಾ, ನಮಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಈ ಸೂಟ್ ಕೇಸಲ್ಲಿ ಇದು ಹಿಂಗೆ ಡೈರೆಕ್ಟ್ ಆಗಿ ಇಟ್ಬಿಟ್ರೆ ನಮಗೆ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಇನ್ನು ನಮ್ಮದು ಮೇಕಪ್ ಐಟಮ್ಸ್, ಆಕ್ಸೆಸರೀಸ್ಗಳು, ಆಮೇಲೆ ಬಾಡಿ ಲೋಷನ್ಸು, ಆಮೇಲೆ ಬೂಟ್ಸು ಅವನ್ನೆಲ್ಲ ಇಟ್ಕೋಬೇಕಲ್ಲ, ಜಾಗ ಸಾಲಲ್ಲ. ಸೊ ಇದರಿಂದ ಚೆನ್ನಾಗಿ ಮಾಡಿ ಇದನ್ನ ಫುಲ್ಲು ವ್ಯಾಕ್ಯೂಮ್ ತಕೊಂಡ್ಬಿಟ್ರೆ ವಾ ನೋಡಿ ನೋಡಿ, ನೈಸ್ ಅಲ್ಲ? ಸಾಕಾಗಿದೆ ಗುರು. ಗೈಸ್, ನಿಮಗೂ ಬೇಕಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಲಿಂಕ್ ಹಾಕ್ತೀನಿ. ಓಕೆನಾ? ಆಯ್ತು, ಆಲ್ಮೋಸ್ಟ್ ಸಾಕು ಅನ್ಕೋತೀನಿ. ನೋಡಿ ಫುಲ್ ಆಗಿದೆ. ಇದನ್ನ ಡೈರೆಕ್ಟಾಗಿ ಹಿಂಗೆ ಇಟ್ಬಿಡೋದು ಒಳಗಡೆ ಅಷ್ಟೇ. ಈಗ ಇದ್ರ ಮೇಲೆ ಬಟ್ಟೆಗಳು ಇಟ್ಕೊಂಡು ಮುಗಿಸ್ತೀನಿ. ಫೈನಲಿ ಸಕ್ಸಸ್ಫುಲಿ ತುಂಬ ಚೆನ್ನಾಗಿದೆ. ನಂಗೆ ಸಖತ್ ಇಷ್ಟ ಆಯಿತು. ಸೊ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಅಂದರೆ ದಪ್ಪ ದಪ್ಪ ಐಟಮ್ಸ್ಗಳೆಲ್ಲ ಇಟ್ಬಿಟ್ಟೆ. ಇನ್ನು ಪಫರ್ ಜಾಕೆಟ್ಸ್ಗಳಿದೆ. ಇದು ನಾನು ರೀಲ್ಸಲ್ಲಿ ನೋಡಿದ್ದೆ, ಯಾರೋ ಒಬ್ರು ಯಾವ ರೀತಿ ಮಡ್ಚೋದು ಅಂತ ತೋರಿಸಿದ್ರು. ಆ ರೀತಿ ಇದನ್ನು ಮಡ್ಚ್ಬಿಟ್ಟು ಇದನ್ನು ನೋಡಿ, ನಾನು ಪಫರ್ ಜಾಕೆಟ್ ಇದು. ಇದನ್ನು ಸುಮ್ಮನೆ ಹಿಂಗೆ ಹಾಕೊಳ್ಳೋದು ಅಷ್ಟೇ. ಇದರೊಳಗಡೆ ಒಂದು ಬ್ಲ್ಯಾಕ್ ಜೀನ್ಸು, ಬ್ಲ್ಯಾಕ್ ಟಾಪ್ ಹಾಕೊಂಡ್ಬಿಟ್ರೆ ಕೆಳಗಡೆ ಬೂಟ್ಸ್ ಹಾಕೊಂಡು ಸೂಪರಾಗಿ ಕಾಣುತ್ತೆ. ನಾನೇನು ಜೀನ್ಸ್ ಇಟ್ಕೊಂಡು ವೈಟ್ ಕಲರ್ ಒಂದು, ಬ್ಲ್ಯಾಕ್ ಕಲರ್ ಒಂದು ಟಾಪ್ ಇಟ್ಕೋತೀನಿ ಅಷ್ಟೇ ಗೈಸ್, ಜಾಸ್ತಿ ಇಟ್ಕೊಳ್ಳಲ್ಲ. ಎಸ್, ಹಿಂಗೆ ಫೋಲ್ಡ್ ಮಾಡ್ಕೊಳಕ್ಕೆ ಹೇಳ್ಕೊಟ್ಟಿದ್ದಾರೆ, ಯಾರೋ ನೋಡಿದೆ ರೀಲ್ಸಲ್ಲಿ. ಪುಟಾಣಿ ಮಾಡಿಬಿಟ್ರು. ಒಂದ್ಸಲ ಇನ್ನೊಂದ್ಸಲ ನೋಡ್ಕೊಂಡು ಆಮೇಲೆ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಇವಾಗ ನಾನು ಏನೇನು ಡ್ರೆಸ್ ಇಟ್ಕೋತೀನಿ ಅಂತೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದೊಂದು ಸ್ಕರ್ಟ್ ಇಟ್ಕೊಂಡಿದ್ದೀನಿ. ಈ ಸ್ಕರ್ಟ್ ಕೆಳಗಡೆ ಅದೇ ನಾನು ಪ್ಯಾಂಟ್ ಬರುತ್ತಲ್ಲ, ಆ ಪ್ಯಾಂಟ್ ಹಾಕ್ಕೊಂಡು ಮೇಲೆ ಈ ಬ್ಲ್ಯಾಕ್ ಕಲರ್ ಟಾಪ್ ಹಾಕೋತೀನಿ. ಹಾಕ್ಕೊಂಡು ಮೇಲೊಂದು ಸ್ಕಾರ್ಫ್ ಏನಾದರೂ ಹಾಕೋತೀನಿ. ಸೊ ಇದೊಂದು ಡ್ರೆಸ್ ಗೈಸ್. ಓಕೆ, ಈ ಡ್ರೆಸ್ಗಳನ್ನೆಲ್ಲ ಎಲ್ಲಿರಲಿ ಅನ್ನೋದೇ ಟೆನ್ಷನ್ ಆಗ್ತೈತೆ ನನಗೆ. ಜಾಗ ಸಾಲ್ಬಿಟ್ರೆ ಸಾಕು, ಇನ್ನೇನಿಲ್ಲ. ಆ್ಯಂಡ್ ಇದು ಸ್ಕರ್ಟು, ಇದು ಲಾಂಗ್ ಸ್ಕರ್ಟ್ ಇದು. ಸೊ ಈ ಲಾಂಗ್ ಸ್ಕರ್ಟ್ಗೆ ಒಳಗಡೆಗೆ ಇದನ್ನು ತೊಗೊಂಡಿದ್ದೀನಿ. ಇಟ್ಸ್ ಆಪ್ಷನಲ್, ನನಗೂ ಇದು ಐಡಿಯಾ ಇಲ್ಲ, ಬಟ್ ಇದು ಆಪ್ಷನಲ್ಲು. ಇದನ್ನ ಹಾಕೊಂಡು ಇದ್ರ ಮೇಲೆ ಈ ವೈಟ್ ಕಲರ್ ಜಾಕೆಟ್ ಹಾಕೋತೀನಿ. ಸೊ ಇದೊಂದು ಡ್ರೆಸ್ಸು. ಬಟ್ಟೆಗಳೆಲ್ಲ ದಪ್ಪ ಬೇಜಾರಾಗ್ತೈತೆ, ಹೆಂಗೆ ಇಟ್ಕೊಳಕ್ಕಾಗುತ್ತೀವಲ್ಲ ಅನ್ನೋದು ಟೆನ್ಷನ್ ನನಗೆ. ಸೊ 2 ಜೊತೆ ಔಟ್ಫಿಟ್ ಆಯಿತು. ಇದು ನೋಡ್ತೀನಿ, ಇನ್ನೂ ಸ್ವಲ್ಪ ದಪ್ಪ ಇರೋದನ್ನೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಓಕೆ. ನೆಕ್ಸ್ಟ್ ಬಂದು ಈ ಔಟ್ಫಿಟ್ಟು. ಸೊ ಇದು ಕಾರ್ಡ್ ಸೆಟ್ಟು, ಇದು ಪ್ಯಾಂಟು, ಇದು ಟಾಪು. ಸೊ ಈ ಟಾಪ್ಗೆ ಇದ್ರ ಜೊತೆಗೆ ಬಂದಿರೋ ಶಾಲ್ ಇದು. ಈ ಔಟ್ಫಿಟ್ ಅಂತೂ ಹೆಂಗಿದೆ ಗೊತ್ತಾ, ಬಾಂಬ್. ಇದನ್ನು ನಾನು ಹಾಕೊಂಡ್ರೆ ಎಲ್ಲರೂ ಕೇಳ್ತೀವಿ ಎಲ್ಲಿ ತೊಗೊಂಡಿದ್ದು ಅಂತ, ಅಷ್ಟು ಚೆನ್ನಾಗಿದೆ. ನನ್ನ ಒಂದು ಮೋಸ್ಟ್ ಫೇವ್ರೆಟ್ ಔಟ್ಫಿಟ್.
ಎಲ್ಲಿಡ್ಲಿ ಗೈಸ್, ಜಾಗನೇ ಇಲ್ಲ ಬಟ್ಟೆ ಇಡೋಕ್ಕೆ. ನಮ್ಮ ಯಜಮಾನ್ರು ಬಂದರೆ ಬೈತಾರೆ. ಇದು ನಾನು ಇದು ಫ್ರಾಕ್, ಇದು ಲಾಂಗ್ ಫ್ರಾಕ್. ಇದು ನೀವು ಮೊನ್ನೆ ಥೈಲ್ಯಾಂಡ್ಗೆ ಹೋದಾಗ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದು. ಇದನ್ನು ಅಷ್ಟೇ ಹಾಕೊಂಡ್ರೆ ಸೂಪರಾಗಿ ಕಾಣುತ್ತೆ. ಸೊ ಇದೊಂದು ತೊಗೊಂಡಿದ್ದೀನಿ, ಇಲ್ಲೇ ಇಡ್ತೀನಿ. ಎಸ್. ಸೊ ಔಟ್ಫಿಟ್ 1, ಔಟ್ಫಿಟ್ 2. ಬರೀ 4 ಔಟ್ಫಿಟ್ ಜಾಗ ತುಂಬೋಯ್ತು. ಔಟ್ಫಿಟ್ 3, ಔಟ್ಫಿಟ್ 4 ಆ್ಯಂಡ್ ಇದು ಫ್ರಾಕ್. ಇದು ಅಂದರೆ ಒಂದು ಸಿಂಗಲ್ ಜಂಪ್ ಸೂಟ್ ಅಂತೀವಿ, ಬಾಡಿಕಾನ್ ಡ್ರೆಸ್ ಇದು. ಈ ಡ್ರೆಸ್ನ ರೀಲ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ, ಆದರೆ ಮಾಡ್ತೀನಿ ಅಂದಿಲ್ಲ. ಬಟ್ ಎಕ್ಸ್ಟ್ರಾ ಇನ್ ಕೇಸ್ ನಾವೇನಾದರೂ ಓದ್ವಿ ಆಚೆ ಅಂತಂದಾಗ ಇರ್ಲಿ ಬಿಡು ಡ್ರೆಸ್ಸು ಅಂತ ಒಂದು ಡ್ರೆಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದು ವೈಟ್ ಕಲರ್ ಜೀನ್ಸ್ಗೆ ಇದು ಇದು ಫುಲ್ ವರ್ಕ್ದು ಸ್ವೆಟ್ ಶರ್ಟು. ಸೊ ಈ ಕಲರ್ ಸ್ವೆಟ್ ಶರ್ಟ್ ಇಟ್ಕೊಂಡಿದ್ದೀನಿ, ಬಿಕಾಸ್ ಎಲ್ಲನೂ ಆಲ್ಮೋಸ್ಟ್ ಸೇಮ್ ಕಲರೇ ಆಯ್ತಲ್ಲ ಅಂತೇಳಿ ಇಟ್ಕೊಂಡಿದ್ದೀನಿ. ಇದೊಂದು. ಆ್ಯಂಡ್ ಇದಕ್ಕೆ ಒಂದು ಎಕ್ಸ್ಟ್ರಾ ಬೆಲ್ಟ್ ಇಟ್ಕೊಂಡಿರ್ತೀನಿ, ಬಿಕಾಸ್ ಅಲ್ಲಿ ಯಾವುದಾದ್ರೂ ಡ್ರೆಸ್ಸಿಗೆ ಸೂಟ್ ಆಗುತ್ತೆ ಅಂದರೆ ಬೆಲ್ಟ್ ಹಾಕುವ ಅಂತೇಳಿ ಒಂದು ಎಕ್ಸ್ಟ್ರಾ ಬೆಲ್ಟು. ಇದಕ್ಕೆ ಇನ್ನೂ ಜೀನ್ಸ್ ಇಟ್ಬೇಕು, ಬಿಟ್ಟಿಲ್ಲ. ಆ್ಯಂಡ್ ಇನ್ನೊಂದು ಡ್ರೆಸ್ ಇದೆ. ಸೊ ಈ ಡ್ರೆಸ್ ಬಂದು ಅಲ್ಲಿಗೆ ಫೇಮಸ್ ಇದೆ ಆ್ಯಕ್ಚುಲಿ. ಸೊ ಈ ಥರ ಪ್ಯಾಂಟು, ಈ ಪ್ಯಾಂಟ್ಗೆ ಒಂದು ಟಾಪ್ ಇಟ್ಟಿದ್ದೀನಿ, ಬ್ಲ್ಯಾಕ್ ಕಲರ್ ಟಾಪು. ಇದೊಂದು. ಇದಕ್ಕೆ ಇನ್ನೊಂದು ಜೀನ್ಸ್ ಒಂದು ಇಡಬೇಕು. ಆ್ಯಂಡ್ ಇದು ಶಾಲ್ಸ್ಗಳು, ಅಲ್ಲೆಲ್ಲ ಶಾಲ್ಸ್ ಹಾಕೊಂಡು ಫೇಮಸ್ ಅಲ್ಲ. ಸೊ ಇದು ನಾನು ರೀಸೆಂಟಾಗಿ ಥೈಲ್ಯಾಂಡ್ಗೆ ಹೋದಾಗ ಪರ್ಚೇಸ್ ಮಾಡಿರೋದು. ಇದು ಫೆಂಡಿದು, ಇದು ಎಲ್ವಿದು. ಆ್ಯಂಡ್ ಗೈಸ್ ಇದು ಯಾವುದು ಒರಿಜಿನಲ್ ಅಲ್ಲ, ಡೋಂಟ್ ವರಿ. ಆ್ಯಂಡ್ ನಾನು ಒರಿಜಿನಲ್ಗೆ ನಾನು ಅಷ್ಟೊಂದು ಸ್ಪೆಂಡ್ ಮಾಡೋಕ್ಕೆ ನಂಗೆ ಇಷ್ಟನೂ ಇಲ್ಲ ದುಡ್ಡು. ಯಾರೇನಾದರೂ ಅಂದ್ಕೊಳ್ಳಿ, ನನಗೆ ಒರಿಜಿನಲ್ಗೆಲ್ಲ ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಏನಾಗ್ಬಿಡುತ್ತೆ, ಏನು ಕಮ್ಮಿ ರೇಟದ್ದು ಹಾಕೊಂಡ್ರೆ ಏನಾಗುತ್ತೆ, ಏನಾದರೂ ಚುಚ್ಚುತ್ತಾ, ಏನಾದರೂ ಆಗುತ್ತೆ, ಏನೂ ಆಗಲ್ಲ. ಏನೋ ಆಸೆ ಹಾಕೋಬೇಕು, ಯಾವುದಾದ್ರೂ ಹಾಕೊಳ್ಳಲ್ಲ. ಏನದನ್ನು ಫಸ್ಟ್ ಕಾಪಿ ಹಾಕೊಂಡ್ರೇನು ಒರಿಜಿನಲ್ ಹಾಕೊಂಡ್ರೇನು ಆಸೆ ಇದೆ, ಹಾಕೋಬೇಕು, ಹಾಕೋತೀನಿ ಅಷ್ಟೇ. ಸೊ ಇದನ್ನ ತೊಗೊಂಡಿದ್ದೀನಿ. ಎಲ್ಲ ಲಿಟ್ಟೆ ಯಾಕೋ ತುಂಬ ಕಂಜೆಸ್ಟೆಡ್ ಅನಿಸ್ತು. ಆಮೇಲೆ ಬೇಡ ಬಿಡು ವ್ಯಾಕ್ಯೂಮ್ ಬ್ಯಾಗಿಗೆ ಹಾಕ್ಬಿಡೋಣ ಅಂತೇಳಿ ವ್ಯಾಕ್ಯೂಮ್ ಬ್ಯಾಗಿಗೆ ಹಾಕ್ದೆ ಗೈಸ್. ಇಲ್ಲಿ ನೋಡಿ ಹೆಂಗಾಗಿದೆ. ಇವಾಗೇನೋ ತುಂಬಿಸ್ಕೊಬತ್ತಿದ್ದೀನಿ, ಬರ್ಬೇಕಾದ್ರೆ ಹೆಂಗೋ ಗೊತ್ತಿಲ್ಲ, ಈ ರೇಂಜಿಗೆ ಆಗೈತೆ. ಮುಚ್ಚಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅದೇ ಟೆನ್ಷನ್ ಆಗ್ತಾ ಇರೋದು. ನೋಡೋಣ, ಮುಚ್ಚಬಹುದು. ಸುಮ್ಮನೆ ಆ್ಯಂಡ್ ಗಾಯ್ಸ್, ನಾನು ಇವಾಗ ಇದು ಪ್ಯಾಕ್ ಮಾಡಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಸೊ ಇದ್ರಲ್ಲಿ ಪೂರ್ತಿ ಈಗ ನನ್ನ ಡ್ರೆಸ್ಗಳಿದ್ದಾವೆ. ಆ್ಯಂಡ್ ನಾನು ಈ ಬೂಟ್ಸ್ನ ತೊಗೊತಾ ಇದ್ದೀನಿ. ಈ ಬೂಟ್ ಒಂದು, ಮತ್ತು ಬ್ಲ್ಯಾಕ್ ಬೂಟ್ ಒಂದು. ಸೊ ಇವೆರಡು ಬೂಟು ತೊಗೋತಾ ಇದ್ದೀನಿ. ಇದು ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೋ ಗೊತ್ತಿಲ್ಲ, ಬಟ್ 2 ಬೂಟ್ ತೊಗೋತಾ ಇದ್ದೀನಿ. ಗೈಸ್ ನೋಡಿ, ಎಕ್ಸಾಮ್ಗೆ ಪ್ರಿಪೇರ್ ಮಾಡಿಸಿದ್ದಾಳೆ ನಮ್ಮ ಪಿಂಕಿ. ನಾವು ಆಚೆ ಹೋಗ್ತಾ ಇದ್ದೀವಿ, ನಾವು ಇರೋದಿಲ್ಲ. ಸೊ ಅದಕ್ಕೋಸ್ಕರ ಪಿಂಕಿ ಸಲ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಅಲ್ಲ ಅವೇ ಕಿಂಗ್ ಹೊಂಟವಲ್ಲ ಹೊಸಪೇಟೆ ಕಡೆ. ಬರೀ 3 ಅವ್ರಪ್ಪ ಬರೋವರೆಗೂ ಹಿಂಗೆ ಇರಬೇಕು. ಏನಾರ ಕರೆಕ್ಷನ್ ಇದೆ ಅವ್ರಪ್ಪ ಇದು ತಗೊಂಡು ಹೊಡಿತಾರೆ. ಎಸ್, ಇದು ತಗೊಂಡು ಗುಂಡಿ ಹೊಡಿತಾರೆ. ಹಿಂದೆನೆ. ಏನಿಪ್ತಾ ಬರ್ದಾ? ವಾವ್, ವೆರಿ ಗುಡ್. ಅಷ್ಟು ಸ್ಟೈಲ್ ಆಗೆಲ್ಲ ತೋರಿಸ್ಬೇಡ. ಸ್ಟೂಡೆಂಟ್ ನೀನು. ನೋಡಿ ಎಷ್ಟು ದೊಡ್ಡದಿದ್ದೀನಿ ಅಂತ. ನೀನು ಎಷ್ಟು ಚೆನ್ನಾಗಿ ಬರ್ದ್ಬಿಟ್ಟಿದ್ಯಲ್ಲ. ಹೆಂಗೆ ಸಮಾಚಾರ? ಮುದ್ದೆ ನೋಡಿ ಗೈಸ್, ನನ್ನ ಮಗಳು ಮುದ್ದೆ ತಿಂತಾಳೆ. ಎಷ್ಟು ಒಳ್ಳೆ ಮಗು ಹುಟ್ಟಿದಾಳೆ ನನಗೆ. ಬಾ ಸಾಕು, ಬಪ್ಪ ಬಾರೆ. ಆ ಮಾಡು, ಬೆಡ್ಶೀಟ್ ಕೊಡ್ತೀನಿ. ಬಾಯಿಲೆ ಆ ಮಾಡಿಬಿಟ್ಟಿ. ಇವಾಗ ಇವೆಲ್ಲ ಬರ್ದಿದ್ಯಲ್ಲ, ಈಗ ವೆರಿ ಗುಡ್ ಅಂತ ಹಾಕ್ತೀನಿ. ಸ್ಟಾರ್ ಹಾಕ್ಲ ನಾನು. ಸ್ಟಾರ್ ಹಾಕ್ಬಿಟ್ಟು ನನಗೆ ಹಾಕ್ತೀನಿ ಇಲ್ಲಿ ಟೈ. ನಾನೀಗ ವರ್ಡ್ಸ್ ಹೇಳ್ತೀನಿ, ಅದನ್ನ ಬರಿಬೇಕು. ಏನಂದ್ರೆ ಸ್ಟಾರ್ ಹಾಕ್ತಾರಂತ. ಏನ್ ಸ್ಟಾರ್ ಅಂತ ಕೇಳಿ. ಏನ್ ಸ್ಟಾರ್? ಇದು ನೋಡಿ, ಇದು ಅಪ್ಪ ಇಲ್ಲಿ ಅವ್ರ ಮ್ಯಾಮ್ ಹಾಕ್ತಾರಲ್ಲಪ್ಪ ನಿನ್ಗೆ ಯಾವಾಗ್ಲೂ.
ಇಲ್ಲೋಡಿ ಇದು ಅದು ಬಿಸ್ಕಟ್ ಇಲ್ಲಿದೆ. ಸ್ಟಾರ್ ಅಂದ್ರೆ ಕೈ ಹಾಕ್ಸಣ ಏನಲ್ಲ ಏನ್ ಹೇಳೋದು ನಮಗೆ ಬೆಡ್ಶೀಟ್ ಮಾಡಿದೆ. 8 ಗಂಟೆ 8:20 ಐತೆ. ಎಷ್ಟು ಲೇಟ್ ಅಕ್ಕ ನೀನ್ ಮಾಡ್ಕೊಂಡು ಹೇಳಿದ್ದು 20 ನಿಮಿಷಕ್ಕೆ ಬಂದಿದ್ದೀನಿ ನಾನು. ನೀನ್ ಹೇಳಿದ್ದು 20 ನಿಮಿಷಕ್ಕೆ ಬಂದಿದ್ದೀನಿ. ಗಾಯ್ಸ್ ಹೇಳಿ guys. ನೋಡಿ ನಾನು ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ನಂಗೆ ಹೆಂಗಾಗಿದೆ. ಹೆಂಗಾಯ್ತು? ಅಜ್ಜಿ ಮಾಡಿದ್ದು. ಇಲ್ಲ ನೀನೇ ಮಾಡ್ಕೊಂಡಿದ್ದು ಸುಳ್ಳು ಹೇಳಿ ಅಜ್ಜಿ ಮೇಲೆ. ಏನಿವೆ ಅಮ್ಮಿ. ಎಲ್ಲ ಆಯ್ತು ಅಷ್ಟೇ. ನಾನು 2 ಬ್ಯಾಗ್ ಇದ್ದಂದಾಗ ರಾಧಾ ಹತ್ರ ಮೂರೇ? ಅದೇ ಅದು ಮೂರೇ? ತಗ್ಲಾಕಲ್ಲ ಅದು ದೊಡ್ಡದ್ ಕೊಡ್ಲೇನೋ ಅದ್ರೊಳಗೆ ಬೇಡ ಹಾಕೊಂಡ್ಬಿಟ್ಟು ಅಷ್ಟೇ ಆಗೋಯ್ತಲ್ಲ ಇನ್ನೇನು ಪಕ್ಕನಾ? ಅಷ್ಟೇ ಇನ್ನೇನಿಲ್ಲ ಅದ್ರಲ್ಲಿ ಏನೇ ಹಾಕೋದಿಲ್ಲ. ಇದು ಎಕ್ಸ್ಟ್ರಾ ಈಗ ಹಾಕೊಳ್ಳೋದು ಅವಳು ಹಾಕೊಳ್ಳೋದು ಅಷ್ಟೇ. 4 ನೋಡಿ ಗೈಸ್, ಇದರಲ್ಲಿ ನಮ್ಮ ರಚ್ಚು ಬ್ಯಾಗ್ ಇದು. ಆ್ಯಂಡ್ ನೋಡಿ ಅವರೆಲ್ಲ 2 ಬ್ಯಾಗ್ ಇಟ್ಕೊಂಡವ್ರೆ. ಇದು ನನ್ನ ಬ್ಯಾಗ್, ಇದು ಒಂದೇ ಬ್ಯಾಗ್ ನಂದು. ಇದು ನಮ್ಮ ಯಜಮಾನ್ರ ಬ್ಯಾಗ್. ಸೊ ನಾನು ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಹೇಗಿದೆ ನನ್ನ ಔಟ್ಫಿಟ್? ಇದು ತುಂಬ ಹಳೇದು, ಪ್ರಮೋಷನ್ ಮಾಡಿದ್ದು. ಸೊ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ಬೆಚ್ಚಗಿರಲಿ, ನನಗೆ ಸ್ವಲ್ಪ ಚಳಿ ಬರಲ್ಲ, ಅದಕ್ಕೋಸ್ಕರ ಬೆಚ್ಚಗಿರಲಿ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನಿನ್ನೆ ಆ್ಯಕ್ಚುಲಿ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಪ್ಯಾಕಿಂಗ್ ಮಾಡಬೇಕಾದ್ರೆ ನಿಮಗೆಲ್ಲ ತೋರಿಸ್ತಿದ್ದಲ್ಲ. ಬಟ್ ಲಾಸ್ಟ್ ಮಿನಿಟಲ್ಲಿ ಏನಾಗೋಯ್ತು, ರಘು ಬಂದ್ಬಿಟ್ಟು ನಾನು ಇನ್ನೂ ಪ್ಯಾಕಿಂಗ್ ಆಗಿಲ್ಲ, ನೀನು ಆಲ್ರೆಡಿ ಪ್ಯಾಕಿಂಗ್ ಮಾಡಿಬಿಟ್ಟಿದ್ಯಾ, ನಾನು ಇನ್ನೂ ಬಟ್ಟೆ ತರಬೇಕು ಅಂತ ಅಂದರು. ಮತ್ತು ಲೇಟ್ ಆಗುತ್ತೆ ಬೈತಾರೆ ಅಂದ್ಬಿಟ್ಟು ಪಟ ಹೆಂಗೆ ಬೇಕೋ ಹಂಗೆ ಒಂದು ಎಲ್ಲ ಎತ್ತಿಟ್ಕೊಂಡು ನಾನು ಬೇಗ ಬೇಗ ಪ್ಯಾಕಿಂಗ್ ಮಾಡಿಬಿಟ್ಟು ಹೋಗ್ಬಿಟ್ವಿ. ಸೊ ಅದಕ್ಕೋಸ್ಕರ ಪ್ಯಾಕಿಂಗ್ ಮಾಡಿದ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಆಲ್ರೆಡಿ ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ ಗೈಸ್. ನೋಡಿ ಇದು ಪಾಪುಗೋಸ್ಕರ ತಂದಿರೋದು. ಆದರೆ ಯಾವ ಪಾಪು ಮಲ್ಕೊಳ್ಳುತ್ತೆ ಗೊತ್ತಾ ಇದರಲ್ಲಿ? ಈ ಪಾಪು ಮಲ್ಕೊಳ್ಳುತ್ತೆ. ಸರಿ, ಈಗ ನಾವು ಹೋಗಿ ಬರ್ತೀವಿ, ಎಕ್ಸಾಮ್ಸ್ ಇದೆ, ಚೆನ್ನಾಗಿ ಓದಿ ಪಾಸ್ ಆಗಬೇಕು. ಪ್ರಮೋಷನ್ಗೆ ಹೋಗ್ತಾ ಇದೀವಿ. ಪ್ರಮೋಷನ್ ಮುಗಿಸ್ಕೊ ಬರ್ತೀವಿ, ಆಯ್ತಾ? ಇಲ್ಲ, ಅವತ್ತು ನೀನು ಲಾಸ್ಟ್ ಟೈಮ್ ರಜ್ಜು ಬರ್ತಾ ಇದ್ದಾರೆ, ಪ್ರಮೋಷನ್ಗೆ ಹೋಗ್ಬಿಟ್ಟು ಟ್ರಿಪ್ ಹೋಗಿದ್ದೆ. ಬಟ್ ಈ ಟೈಮ್ ಟ್ರಿಪ್ ಹೋಗ್ತಿಲ್ಲ, ಪ್ರಮೋಷನ್ ಹೋಗ್ತಾ ಇದೀವಿ. ನಿಜವಾಗ್ಲು ಹೋಗಿ ಬರೋದಾ? ನೀನು ಎಕ್ಸಾಮ್ ಚೆನ್ನಾಗಿ ಮಾಡ್ತೀಯಲ್ಲಪ್ಪ, ಆಲ್ ದಿ ಬೆಸ್ಟ್. ಗಿಫ್ಟ್ ತರ್ತೀನಿ ಬರ್ಬೇಕಾದ್ರೆ. ಈಗ ಎಲ್ಲಿಂದ ಕೊಡ್ಲಿ? ಈಗ ಎಲ್ಲಿಂದ ಕೊಡ್? ನವೀನ ಹತ್ರ ಇಸ್ಕೋ ಗಿಫ್ಟ್ನ. ಏನ್ ಬೇಕು ಕೇಳು, ಕೊಡ್ತಾನೆ. ನವೀನ ಕೊಡ್ತಾನೆ, ಕೇಳು. ನಾನ್ ಕೊಡ್ಲಾ ನಿನ್ಗೆ ಗಿಫ್ಟು? ಈಗ ನಾನ್ ಕೊಡ್ಲಾ ನಿನ್ಗೆ ಗಿಫ್ಟು? ಎದೊಳದ್ ಕುತ್ಕೊ ಕೊಡ್ತೀನಿ. ರೆಡಿ? ಕೊಡ್ಲಾ? ರೆಡಿ? ಅದು ಗಿಫ್ಟ್ ಅಲ್ವಾ? ಹೋಗವ ಬ್ಯಾಡ್ ಗರ್ಲ್. ಗಿಫ್ಟ್ ಬೇಕಾ ಬೇಡವಾ? ಗಿಫ್ಟ್ ಬೇಕು ಅಂದ್ರೆ ಅಳೋದು ನಿಲ್ಲಿಸ್ಬೇಕು, ಕ್ಲೀನಾಗಿ ಕಣ್ಣು ನೋಡ್ಸ್ಕೋಬೇಕು, ಕೂದಲು ಸರಿ ಮಾಡ್ಕೋಬೇಕು, ಏರ್ಬೆಂಡ್ ಸರಿ ಮಾಡ್ಕೋಬೇಕು, ಏರ್ಬೆಂಡ್ ಕ್ಲೀನಾಗಿ ಸರಿಯಾಗಿ ಮಾಡ್ಕೋಬೇಕು. ಹಾಂ, ಕಣ್ಣು ಮುಚ್ಕೊಂಡಿದ್ಯಾ? ಟ್ಯಾನ್ ಟ್ಯಾಡಾಂಗ್. ಅಮ್ಮಮ್ಮ ಕೊಟ್ಟಿದ್ದಲ್ಲ ಇದು, ನಾನ್ ತಂದಿದ್ದು ಇಟ್ಟಿದ್ದು. ಅಮ್ಮಮ್ಮ ಕೊಟ್ಟಿರೋದು ನಾನೇ ತಿನ್ಕೊಂಬಿಟ್ಟೆ. ಇದು ಹೊಸದು ನಿನ್ಗೋಸ್ಕರ ತಂದಿರೋದು. ಹ್ಯಾಪಿ? 2 ರೂಪೀಸ್ ಇತ್ತು, ಅಮ್ಮಮ್ಮ ಕೊಟ್ಟಿದ್ದು. ಇದು ಮತ್ತೆ ಇದು 10 ರೂಪೀಸು. ಮತ್ತೆ 2 ರೂಪೀಸ್ ಅಂತ ಏನಕ್ಕಿದೆ? 20 ರೂಪೀಸ್ ಅದು, 20 ಅದು. ಬರಲ್ಲ? ಥ್ಯಾಂಕ್ ಯು ಆಂಟಿ. ಹೋಗಿ ಬರ್ತೀವಿ. ಬರ್ರಮ್ಮ, ಹುಷಾರು. ಹ್ಯಾಪಿ ಜರ್ನಿ. ಅಕ್ಕ ಅಕ್ಕ ಇದ್ದಳಮ್ಮ. ಹಲೋ ಮೇಡಮ್, ಬಾಯ್, ಸಿ ಯು. ನನ್ನ ಮಗಳಿಗೆ ಎಕ್ಸಾಮ್ ಚೆನ್ನಾಗಿ ಓದಿಸು. ಅವಳು ಈ ಸಲ A+ ಬರಬೇಕು. ನಿಂದೇ ಜವಾಬ್ದಾರಿ, ನಿಂದು ಅದೊಂದೇ ಜವಾಬ್ದಾರಿ. ಏನ್ರೆ? ಹಾ, ಅರ್ಥ ಆಯ್ತಾ? ಚೆನ್ನಾಗಿ ಬರೀಬೇಕೆಲ್ಲ. ಎಕ್ಸಾಮ್ ಆದ ತಕ್ಷಣನೇ ನಾನು ನಿನ್ನ ಟ್ರಿಪ್ ಕರ್ಕೊಂಡು ಹೋಗ್ತೀನಿ. ಇವಾಗ ಅಲ್ಲಿ ಬೇಡ, ಓಕೆನಾ? ಪ್ರಮೋಷನ್ ಹೋಗ್ತಿರೋದು ಕೇಳಿಸ್ಕೊ. ಇಲ್ಲಿ ಅಲ್ಲಿಗೆ ಎಕ್ಸಾಮ್ ಆದ್ಮೇಲೆ ನಾನು ಕರ್ಕೊಂಡು ಹೋಗ್ತೀನಿ. ನಾನು, ನೀನು ಎಲ್ಲರೂ ಹೋಗೋಣ. ವಿಹಾನು ಎಲ್ಲರೂ ಹೋಗೋಣ. ನಾನು ಏನು? ನಾನು ನೀನು ನಾನು ಬೇಡವಾ ಇತ್ತ? ಬೇಡ. ನಿನ್ ಮನೇಲೇ ಇರೋ, ನಾನು ಕರ್ಕೊಂಡು ಹೋಗಿಲ್ಲ ಅವತ್ತು. ನಿಮ್ಮ ಅವರ ಮನೆಗೆ ಹೋಗ್. ಬಾಯ್ ಅಂಕಲ್. ಬಾಯ್ ಬಾಯ್ ಯುಕ್ತ. ಸನ್ನಿ ಬಾಯ್. ನಮ್ಮ ಮನೇಲಿ ಇದನ್ನ ಕೊಟ್ಟು ಕಳ್ಸವ್ರೆ, ಹಿಂಗೆ ಆಟಾಡು ಅಂತ. ಸೊ ಎಸ್, ನಮ್ಮ ಪ್ರಯಾಣ ಶುರುವಾಗಿದೆ. ಎಲ್ಲ ಲಾಸ್ಟ್ ಮಿನಿಟ್ ಪ್ಲಾನ್ಸ್ಗಳನ್ನ ಮಾಡ್ಕೊಳ್ಳೋದು ಜಾಸ್ತಿ ಇವರು. ಸೊ ಈಗ ಹೊರಡ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು 5 ಗಂಟೆ. ನಮಗೆ ಫ್ಲೈಟ್ ಇರೋದು 8:20 ಸೊ ಬೇಗ ಹೊರಡಿ
ಅಲ್ಲಿ ಹೋಗ್ಬಿಟ್ಟು ಬ್ಯಾಗ್ ಕಳಿಸ್ಬಿಟ್ರೆ ನಮ್ಗೆ ಸಮಾಧಾನ, ಇನ್ನೇನು ಇಲ್ಲ. ಅಲ್ಲಿ ಬೇಕಾದ್ರೆ ಇನ್ನೊಂದು 10 ನಿಮಿಷ ಲೇಟ್ ಆದ್ರೂ ತೊಂದರೆ ಇಲ್ಲ, ಬಟ್ ಬ್ಯಾಗ್ ಕಳಿಸ್ಬಿಡ್ಬೇಕು, ಯಾಕಂದರೆ ಬ್ಯಾಗ್ ಬೇಜಾನಿದ್ದಾವೆ ಗೈಸ್. ಅದಕ್ಕೋಸ್ಕರ ಸೊ ಕಮಾನ್ ಲೆಟ್ಸ್ ಗೋ. ಬನ್ನಿ ಗೈಸ್ ಹೋಗೋಣ. ಬನ್ನಿ, ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿ, ಹೇಗಿದೆ ಎಲ್ಲನೂ ತೋರಿಸ್ತೀವಿ ನೋಡಿ. ಬನ್ನಿ. ಹಾಂ ಬನ್ನಿ ಆಯಿತಾ. ಸೊ ನೋಡಿ ಗೈಸ್, ಈಗ ಎಷ್ಟು ಈಸಿ ಮಾಡಿಬಿಟ್ಟಿದ್ದಾರೆ ಅಂದರೆ ಡಿಜಿ ಯಾತ್ರಾ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ನ ಹಾಕ್ಕೊಂಡ್ರೆ ನೋಡಿ ಏನು ಚೆಕ್ ಮಾಡಲ್ಲ, ಸುಮ್ಮನೆ ಒಳ್ಳೆ ಕಳಿಸ್ತಾರೆ. ನಿಜವಾಗ್ಲೂ ಇದು ಹೆಲ್ಪ್ಫುಲ್ಲು. ಸೊ ಯಾರೆಲ್ಲ ಈ ಫ್ಲೈಟಲ್ಲಿ ಬರ್ತೀರಾ ಅಂದರೆ ಬೆಸ್ಟು ಡಿಜಿ ಯಾತ್ರೆ ಅನ್ನೋ ಆ್ಯಪಲ್ಲಿ ನಿಮ್ದು ಏನು ಬೋರ್ಡಿಂಗ್ ಪಾಸ್ ಇದೆ, ಆಮೇಲೆ ನಿಮ್ಮ ಆಧಾರ್ ಕಾರ್ಡ್ದು ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಒಳಗೆ ಬಿಡ್ತಾರಲ್ಲ, ಒಳಗ ಚೆಕ್ಕಿಂಗು ಅಷ್ಟೇ ಪಟ್ಟಂತ ಇಮಿಡಿಯೇಟ್ ಆಗಿ ಕಳಿಸ್ಬಿಡ್ತಾರೆ. ಡಿಜಿ ಹತ್ರ ಇದೆ ಒಂದು ಲೈನ್. ಹೌದೌದು, ತುಂಬ ಬೇಗ ಆಯಿತು. ಈಗ ನೆಕ್ಸ್ಟು ನಮ್ಮದು ಬ್ಯಾಗೇಜನ್ನು ಕಳಿಸ್ಬಿಟ್ರೆ ಎಲ್ಲ ಟೆನ್ಷನ್ ಮುಗಿಯುತ್ತೆ. ಬ್ಯಾಗೇಜ್ನ ಹುಡ್ಕೊಂಡು ಹೋಗ್ಬೇಕು, ಎಲ್ಲಿದೆ ಗೊತ್ತಿಲ್ಲ. ಈಗ ಒಂದ್ಸಲ ಚೆಕ್ ಮಾಡ್ಕೊಂಡು ಬ್ಯಾಗೇಜ್ನ ಕಳಿಸ್ಲಿ, ಆಮೇಲೆ ಫ್ರೀ ಆಗ್ತೀವಿ. ಸೊ ಗೈಸ್, ಈಗ ಒಬ್ರು ಮಾತಾಡ್ಸಿದ್ರು ನಮ್ಮನ್ನ. ನವೀನ್ ಅಂದ್ರೆ ಇಷ್ಟ ಆಗ್ಬಿಟ್ರು. ನವೀನ ಫುಲ್ ನೋಡಿ ಕೆಂಪು ನೋಡಿ ಆಕ್ಚುಲಿ ನವೀನ್ ಎಷ್ಟು ಸಣ್ಣ ರಚ್ಚು, ನೀವೇ ಅಷ್ಟು ದಪ್ಪ ಇದ್ದೀರಾ ಅಂತ ಚಾನ್ಸೇ ಇಲ್ಲ. ಅವ್ರು ಹೇಳಿದ್ರು ನಿಮ್ಮ ಪ್ರ್ಯಾಂಕ್ ವಿಡಿಯೋಸ್ ಚೆನ್ನಾಗಿದೆ, ನೀವು ಅಳ್ಬೇಡಿ ಅಂತೆಲ್ಲ ಹೇಳಿದ್ರು ಅವರು.